ಸರ್ ಒಂದು ಕಡೆ ನೀವು ರಾಮ ಮಂದಿರ ವಿಚಾರವಾಗಿ ಈ ರೀತಿ ಮಾಡ್ತಾ ಇದ್ದೀರಿ, ಮತ್ತೊಂದು ಕಡೆ ರಾಹುಲ್ ಗಾಂಧಿ ಅವರು ನ್ಯಾಯ ಯಾತ್ರೆ ಶುರು ಮಾಡಿದ್ದಾರೆ ಸರ್ ಇವತ್ತಿಂದ. ಕಳೆದ ಬಾರಿ ಅವರು ದಕ್ಷಿಣದಿಂದ ಶುರು ಮಾಡಿದರು. ದಕ್ಷಿಣದಿಂದ ಶುರು ಮಾಡಿದ ಮೇಲೆ ಉತ್ತರ ಭಾಗದ 3 ರಾಜ್ಯಗಳ ಚುನಾವಣೆಯಲ್ಲಿ ಅವರು ಸೋತಿದ್ದಾರೆ. ಎಲ್ಲೆಲ್ಲಿ ಅವರು ಪಾದಯಾತ್ರೆ ಮಾಡ್ತಾರೋ ಅವರ ಸ್ಪರ್ಶ ಆದ ತಕ್ಷಣವೇ ಆ ರಾಜ್ಯದಲ್ಲಿ ಕಾಂಗ್ರೆಸ್ಸಿನ ಅವನತಿ ಪ್ರಾರಂಭ ಆಗಿರೋದು ಈಗಾಗಲೇ ಗೊತ್ತಿರೋವಂಥ ಸಂಗತಿ. ಅದರಿಂದ ಈಗ ಅವರು ನ್ಯಾಯ ಯಾತ್ರೆ ಏನು ಮಾಡ್ತಾ ಇದ್ದಾರೆ, ಈ ದೇಶಕ್ಕೆ ಸರ್ವಾಧಿಕಾರ ತಂದಂಥವ್ರು, ಈ ದೇಶಕ್ಕೆ ಎಮರ್ಜೆನ್ಸಿ ತಂದಂಥವ್ರು, ಇಡೀ ಅಧಿಕಾರವನ್ನು, ನ್ಯಾಯಾಂಗವನ್ನು, ಪತ್ರಿಕಾ ರಂಗವನ್ನು ದಮನ ಮಾಡಿದಂಥವರು ಕಾಂಗ್ರೆಸ್ ಅವರು. ನ್ಯಾಯ ಕೇಳೋಕ್ಕೆ ಅವ್ರಿಗೇನು ನೈತಿಕ ಅಧಿಕಾರ ಇದೆ? ಈಗಾಗಲೇ ಹಲವಾರು ಪ್ರಕರಣದಲ್ಲಿ ಅವರು ಭಾಗಿಯಾಗಿದ್ದಾರೆ ಮತ್ತು ಎಮರ್ಜೆನ್ಸಿಯಲ್ಲಿ ಅವರು ನೇರವಾಗಿ ಪಾಲ್ದಾರರು ಕಾಂಗ್ರೆಸ್ಸು. ಮತ್ತು ಅಯೋಧ್ಯೆ ರಾಮ ಮಂದಿರದ ವಿಚಾರವಾಗಿ ನೆಹರು ಕಾಲದಿಂದ ಇಲ್ಲಿವರೆಗೂ ರಾಹುಲ್ ಗಾಂಧಿಯವರೆಗೂ, ನೆಹರುವಿಂದ ರಾಹುಲ್ ಗಾಂಧಿವರೆಗೂ ಕೂಡ ರಾಮ ಮಂದಿರವನ್ನು ವಿರೋಧ ಮಾಡ್ಕೊಂಡು ಬಂದಿದ್ದಾರೆ. ರಾಮ ಮಂದಿರ ಕಟ್ಟುವಂಥದ್ದಕ್ಕೆ ವಿರೋಧ ಮಾಡಿದ್ದಾರೆ. ಇದು 130 ಕೋಟಿ ಜನಗಳ ಭಾವನೆಗೆ ಧಕ್ಕೆ ತಂದಿದ್ದಾರೆ. ಅದೃಷ್ಟಿಯಿಂದ ಈ ನ್ಯಾಯ ಪಾದಯಾತ್ರೆ ಏನಿದೆ, ಯಾತ್ರೆ, ಅದು ಡೋಂಗಿ ಯಾತ್ರೆ, ಅದೊಂದು ಡೋಂಗಿ ಯಾತ್ರೆ. ಏನಿಲ್ಲ ಅದರಲ್ಲಿ. ಇವರು ಒಳ್ಳೆಯರಾಗಿದ್ದರೆ ಮಾಡಲಿ, ಅದೇನೋ ಭೂತದ ಬಾಯಲ್ಲಿ ಭಗವದ್ಗೀತೆ ಬಂದಂಗೆ ಆಗ್ತೈತೆ. ಈ ದೇಶಕ್ಕೆ ಪ್ರಜಾಪ್ರಭುತ್ವನ ದಮನ ಮಾಡಿದವರು ಇವರು, ದೇಶವನ್ನು ಲೂಟಿ ಮಾಡಿದವರು ಇವರು ನ್ಯಾಯ ಕೇಳಕ್ಕೆ ಹೋಗ್ತಾರೆ ಅಂದರೆ ಅದೇನೋ ಭೂತದ ಬಾಯಲ್ಲಿ ಭಗವದ್ಗೀತೆ ಕೇಳ್ದಂಗೆ ಆಗ್ತೈತೆ. ಆ ದೃಷ್ಟಿಯಿಂದ ಇದಕ್ಕೆ ಏನು 3 ನಯ ಪೈಸದ್ದು ಬೆಲೆ ಇಲ್ಲ. ಸುಮ್ಮನೆ ಚುನಾವಣೆ ಗಿಮಿಸ್ಗೋಸ್ಕರ. ಪಾರ್ಲಿಮೆಂಟ್ ಚುನಾವಣೆ ಬರ್ತಾ ಇದೆ. ಈಗಾಗಲೇ ಬರ್ತಕ್ಕಂಥ ಎಲ್ಲ ಸಮೀಕ್ಷೆಗಳಲ್ಲೂ ಕೂಡ ಮೋದಿ ಮತ್ತೊಮ್ಮೆ ಈ ದೇಶದ ಪ್ರಧಾನಿ ಆಗ್ತಾರೆ ಅನ್ನೋ ಒಂದು ಮಾತುಗಳು ಏನು ಕೇಳಿ ಬರ್ತಾ ಇದೆ. ಮಾನ ಉಳಿಸ್ಕೊಳಕ್ಕೋಸ್ಕರ ಒಂದು ನ್ಯಾಯ ಯಾತ್ರೆಯನ್ನು ಮಾಡ್ತಾಯಿದ್ದಾರೆ. ನನಗನ್ಸುತ್ತೆ ಇವ್ರಿಗೆ ನ್ಯಾಯ ಕೇಳೋಕ್ಕೆ ನೈತಿಕ ಅಧಿಕಾರನೇ ಇಲ್ಲ. ನೈತಿಕ ಅಧಿಕಾರ ಇಲ್ಲದಂಥವ್ರು ನ್ಯಾಯ ಯಾತ್ರೆ ಮಾಡಿದ್ರೆ ಅದರ ಉಪಯೋಗನೂ ಏನು ಬರಲ್ಲ. ಈ ಯಾತ್ರೆಯಿಂದ ಅವ್ರಿಗೇನು ಲಾಭನೂ ಆಗಲ್ಲ. ಚುನಾವಣೆ ನೋಡಿ ಗಂಟೆ ಬಾರಿಸ್ತಾ ಇದೆ, ಚುನಾವಣೆಯಲ್ಲಿ ಮೋದಿ ಗೆಲ್ಲೋದು ಗ್ಯಾರಂಟಿ.